ನಾವು ಫಾರ್ ಎಕ್ಸಾಂಪಲ್ ಕೆಲವು ಜನ ಬರ್ತಾ ಇದೆ, ಹಳ್ಳಿಯಿಂದ ಬರ್ತಾ ಇದೆ, ಇವ್ರಿಗೆ ಅಷ್ಟೊಂದು ನಾಲೆಜ್ ಇರೋದಿಲ್ಲ, ತುಂಬ ಲೇಟ್ ಬರ್ತಾ ಇದೆ ಅವರು. ಇವ್ರಿಗೆ ಅಷ್ಟು ಡಿಫಾರ್ಮಿಟಿ ಇದೆ, ಫುಲ್ ಕಾಲ್ ಜಸ್ಟ್ ವೀಲ್ ಚೇರ್ನಲ್ಲಿ ಬರ್ತಾ ಇದೆ ಅವರು. ಆ ಕೈಂಡ್ ಆಫ್ ಕೇಸಸ್ ರೋಬೋಟಿಕ್ ಸರ್ಜರಿಗೆ ಸೆಟ್ ಆಗಲ್ಲ. ಅದು ನನ್ನ ಎಕ್ಸ್ಪೀರಿಯನ್ಸು. ಆಮೇಲೆ ಮ್ಯಾನ್ಯುಯಲ್ ಸರ್ಜರಿ ಮಾಡಿ ಸೆಟ್ ಮಾಡಬೇಕು. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್. ಅದೇ ಹೌ ಟು ಪಿಕ್ ಅಂಡ್ ಪ್ಲೇ, ಪ್ಲಗ್ ಅಂಡ್ ಪ್ಲೇ. ಅದೇ ದಟ್ ಈಸ್ ಅವರ್ ಜಜ್ಮೆಂಟ್. Amazing. ಹೌದು. So today in India, doctor, before I get into sports injury specialization and all of that, biggest threat most of the Indians could be facing is ಒಂದು arthritis. ಹೌದು. ಮೊದಲನೇದಾಗಿ ತುಂಬ ಜನ ನಮ್ಮನ್ನು ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ 30, 40, 50 ಈ ಥರ ಎಲ್ಲ ಏಜ್ ಗ್ರೂಪ್ಸ್. ಸೊ ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಪ್ರೊಟೆಕ್ಟ್ ಯುವರ್ ನೀ. ಅಂದರೆ ಚಿಕ್ಕಂದಿನಿಂದಲೇ ಆ ಏಜಿಂದಲೇ ಹೌ ಟು ಎನ್ಶೋರ್ ಯು ಡೋಂಟ್ ಕೊನೆ ಸ್ಟೇಜಿಗೆ ಬಂದ್ಬಿಟ್ಟು ಡಾಕ್ಟ್ರೇ. ದಿಸ್ ಇಸ್ 100% ಕರೆಕ್ಟ್. ಯಾಕೆ ಅಮಂಗ್ ದ ಟಾಪ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಕಮ್ಯುನಿಕಬಲ್ ಡಿಸೀಸ್ ಅಂದರೆ TB, ಕೋವಿಡ್, ದೀಸ್ ಕೈಂಡ್ ಆಫ್ ಥಿಂಗ್, ಕಾಮನ್ ಕೋಲ್ಡ್ ಅಲ್ಲ, ಎಲ್ಲ ಕಮ್ಯುನಿಕಬಲ್ ಡಿಸೀಸಸ್. ನಾನ್ ಕಮ್ಯುನಿಕಬಲ್ ಅಂದರೆ ಹೈ ಬ್ಲಡ್ ಪ್ರೆಷರ್, ಹಾರ್ಟ್ ಡಿಸೀಸ್, ಡಯಾಬಿಟೀಸ್, ಕ್ಯಾನ್ಸರು. ಬಟ್ ಒನ್ ಆಫ್ ದಿ ಇಂಪಾರ್ಟೆಂಟ್ ನಾನ್ ಕಮ್ಯುನಿಕಬಲ್ ಡಿಸೀಸ್ ಇಸ್ ಆಥ್ರೈಟಿಸ್. ಆಥ್ರೈಟಿಸಲ್ಲಿ ಏನಾಗ್ತಾ ಇದೆ, ಒಳಗಡೆ ನಿಮ್ಮದು ಜಾಯಿಂಟಲ್ಲಿ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂದರೆ ಅಷ್ಟು ಸ್ಮೂತ್ನೆಸ್ ಇರುತ್ತೆ. ಇಟ್ ಈಸ್ ಲೈಕ್ ಫಾರ್ ಎಕ್ಸಾಂಪಲ್ ಚಿಕ್ಕ ಮಕ್ಕಳಿಗೆ ನ್ಯೂ ಬಾರ್ನ್ ಬೇಬೀಸ್, ಇಫ್ ಯು ಫೀಲ್ ದ ಬಾಟಮ್ ಆಫ್ ದ ಚೈಲ್ಡ್, ದಟ್ ಈಸ್ ವೆರಿ ವೆರಿ ಸ್ಮೂತ್ ಆ್ಯಂಡ್ ನೈಸ್. ಅದೇ ಥರ ಇಟ್ ವಿಲ್ ಬಿ ಬ್ಯೂಟಿಫುಲ್ ಸ್ಮೂತ್ ಸ್ಟ್ರಕ್ಚರ್. ಆ್ಯಂಡ್ ಇನ್ನೊಂದು, ಇಟ್ ಈಸ್ ಕೇಪಬಲ್ ಆಫ್ ವೇಟ್ ಬೇರಿಂಗ್. ಸೊ ಫಾರ್ ಎಕ್ಸಾಂಪಲ್ 150 kg ಜನ ಇದ್ದರೆ ಇವ್ರ ಕಾರ್ಟ್ಲೇಜ್ ಅವ್ರ ಫುಲ್ ವೇಟ್ ತಗೊಳ್ತಾ ಇದೆ ವಿದೌಟ್ ಡಿಫಾರ್ಮಿಂಗ್. ದಟ್ ಈಸ್ ದ ಬ್ಯೂಟಿ. ಸೊ ಈ ಕಾರ್ಟಿಲೇಜ್ ಅಂದರೆ ಗಾಡ್ ಗಿವನ್ ಸ್ಟ್ರಕ್ಚರ್. ಅದು ಬರ್ತಾ ಬರ್ತಾ ಕೆಲವು ಸತಿ ವೇರ್ ಔಟ್ ಆಗುತ್ತೆ. ಯಾಕೆ ವೇರ್ ಔಟ್ ಆಗುತ್ತೆ? ಓವರ್ ವೇಟ್ ಒಂದು. ಇನ್ನೊಂದು, ಕೆಲವು ಸತಿ ಹೆರಿಡಿಟ್ರಿ ಇದು ಸ್ವಲ್ಪ ಬೋ ಲೆಗ್ ಅಂದರೆ ಇಟ್ ವಿಲ್ ಬಿ ಕಾಲು ಸ್ವಲ್ಪ ಬೋ ಶೇಪ್ಡ್ ಇರುತ್ತೆ, ಧನುರ್ ಬಾಣ್ ಥರ ಬೋ ಶೇಪ್ಡ್ ಇರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಇನ್ನೊಂದು, ಚಿಕ್ಕ ವಯಸ್ಸಿಗೆ ಇಂಜರಿ ಆಗಿದೆ, ಹಾಕಿ ಆಡುವಾಗ, ಇನ್ನು ಕ್ರಿಕೆಟ್ ಆಡುವಾಗ ಇಂಜರಿ ಆಗಿದೆ, ಆ ಟೈಮಾಗಿ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಗೋ ಫಾರ್ ಲೇಟರ್ ಆನ್ ಆಥ್ರೈಟಿಸ್. 40 ವರ್ಷ 50 ವರ್ಷ ಆದಮೇಲೆ ಆಥ್ರೈಟಿಸ್ ಸಿಂಪ್ಟಮ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ಹೌ ಟು ಪ್ರಿವೆಂಟ್? ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವೇಟ್ ಕಂಟ್ರೋಲ್. ವೇಟ್ ಕಂಟ್ರೋಲ್ ತುಂಬಾ ಜಾಸ್ತಿ ಇಂಪಾರ್ಟೆಂಟು. ನಿಮ್ಮದು ಯಾವುದು ಏಜ್ ಪ್ರಕಾರ, ಹೈಟ್ ಪ್ರಕಾರ, ಬಾಡಿ ಬಿಲ್ಡ್ ಪ್ರಕಾರ ಎಷ್ಟು ವೇಟ್ ಪ್ರಿಡಿಕ್ಷನ್ ಇದ್ದರೆ ಅಟ್ ದ ಮೋಸ್ಟ್ 10% ವೇರಿಯೇಷನ್ ಇರಬೇಕು ಅಷ್ಟೇ. ಸೊ ಇಫ್ ಯು ಆರ್ ಸಪೋಸ್ ಟು ಬಿ 60 kg, ಯು ಕ್ಯಾನ್ ಬಿ 65, ಬಟ್ ಇಫ್ ಯು ಆರ್ 75, ದೆನ್ ಖಂಡಿತ ಅದು ಬೇಗ ವೇರ್ ಅಂಡ್ ಟೇರ್ ಆಗುತ್ತೆ ಖಂಡಿತ. ಸೊ ದಟ್ ಈಸ್ ಒನ್ ಮೇಜರ್ ಇಶ್ಯೂ, ಈಸ್ ಅ ವೇಟ್. ಇನ್ನೊಂದು, ನಿಮ್ಮದು ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟ್. ವ್ಯಾಯಾಮ ಮಾಡ್ತಾ ಇರಬೇಕು. ಚಿಕ್ಕ ವ್ಯಾಯಾಮ ಮಾಡಿ, ಬೇಕಂದರೆ ಜಸ್ಟ್ ಮನೆ ಹತ್ರ ಪಾಕಲ್ಲಿ ವಾಕ್ ಮಾಡಿ ಅಷ್ಟೇ ಸಾಕು. ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲ್ ಹೋಗಿ ಅಲ್ಲಿ ಸ್ವಿಮ್ಮಿಂಗ್ ಮಾಡಿ, ಯೋಗ ಮಾಡಿ. ಏನಾದರೂ ಪರ್ ಡೇ 25 ನಿಮಿಷ 20 ನಿಮಿಷ ಮ್ಯಾಕ್ಸಿಮಮ್ ಅರ್ಧ ಗಂಟೆ ಮಾಡಿದ್ರೆ ಸಾಕು. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಎವ್ರಿಬಡಿ ಶುಡ್ ಬಿ ಪ್ರೊಫೆಷ್ನಲ್ ಜಿಮ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಸಿಂಪಲ್ ಮಾಡಿದ್ರೆ ನಿಮ್ಮದು ಮಸಲ್ ಟೋನ್ ಚೆನ್ನಾಗಾಗಿ ಇರುತ್ತೆ, ಜಾಯಿಂಟಲ್ಲಿ ನ್ಯಾಚುರಲ್ ಲ್ಯೂಬ್ರಿಕೇಷನ್ ಚೆನ್ನಾಗಾಗಿ ಇರುತ್ತೆ. ದಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಸೊ ರೆಗ್ಯುಲರ್ ಎಕ್ಸಸೈಸ್ ಒಂದು. ಇನ್ನೊಂದು, ಸ್ವಲ್ಪ ಕಾಷಿಯಸ್ ಆಗಿ ಇರಬೇಕು. ಇವಾಗ ತುಂಬಾ ಫ್ಯಾಡ್ಸ್ ಬಂದಿದೆ, ಪರ್ಟಿಕ್ಯುಲರ್ಲಿ ಫಾರ್ ಎಕ್ಸಾಂಪಲ್ ಸುಮಾರು ಜನ ದೇ ವಿಲ್ ಬಿ ಡೂಯಿಂಗ್ ಜುಂಬಾ, ಏರೋಬಿಕ್ಸ್ ಎಲ್ಲ ಮಾಡ್ತಾರೆ. ನಾವು ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸಲ್ಲಿ 10 ಜನ ಇರುತ್ತೆ. 10 ಜನ ಲೇಡೀಸಲ್ಲಿ the youngest person will be 21, will be maybe 21 years old, and ಇನ್ನೊಂದು oldest person 50 ವರ್ಷಗೆ ಇರುತ್ತೆ. And 50 ವರ್ಷ person is trying to compete with the 21-year-old. So your gym instructor ಇದೆ, class instructor should be very sensitive. ಈ ಜನಾಗೆ ಎಷ್ಟು ಕೇಪಬಿಲಿಟಿ ಇದೆ, ಈ ಜನಾಗೆ ಎಷ್ಟು ಕೇಪಬಿಲಿಟಿ ಇದೆ. ಲೈಕ್ ಟೀಚರ್ ಶುಡ್ ಅಂಡರ್ಸ್ಟ್ಯಾಂಡ್, ನಾನು ಕ್ಲಾಸಲ್ಲಿ ಸ್ಮಾರ್ಟೆಸ್ಟ್ ಚೈಲ್ಡ್ ಆ್ಯಂಡ್ ವೀಕೆಸ್ಟ್ ಚೈಲ್ಡ್,
ಅದು ವಿ ಶುಡ್ ಪಿಚ್ ಅಟ್ ಮಿಡಲ್ ಲೆವೆಲ್ ಎಲ್ಲಾಗೆ ಬೆನಿಫಿಟ್ ಆಗಿರಬೇಕು. ಸೊ ಕೆಲವು ಸತಿ ಆ ಥರ ಇನ್ಫಾರ್ಮೇಷನ್ ಅವ್ರು ಕಮ್ಯುನಿಕೇಟ್ ಮಾಡಲ್ಲ. ಸೊ ದ 50-year-old ಲೇಡಿ ವಿಲ್ ಬಿ ಟ್ರೈಂಗ್ ಟು ಎಮ್ಯುಲೇಟ್ ದ 21-year-old ಲೇಡಿ. ಆ್ಯಂಡ್ 10 ವರ್ಷ ಏನು ಎಕ್ಸಸೈಸ್ ಮಾಡಲಿಲ್ಲ, ಸಡನ್ ಆಗಿ ಮಾಡಿದೆ, ಆ್ಯಂಡ್ ದೇ ವಿಲ್ ಬಿ ನೆಕ್ಸ್ಟ್ ಡೇ ಕಮಿಂಗ್ ಟು ಡಾಕ್ಟರ್ ಹೇಮಂತ್ ಕಲ್ಯಾಣ್ ಆಸ್ ಪೇಷಂಟ್. ಅದೇ ಪ್ರಾಬ್ಲಮ್. ಸೊ ಯಾವಾಗಲೂ ಏನಾದರೂ ಹೊಸ್ದಾಗಿ ಎಕ್ಸಸೈಸ್ ಮಾಡಿದ್ರೆ ಕಾಷಿಯಸ್ ಅಪ್ರೋಚ್, ಗೋಯಿಂಗ್ ಟು ಇಟ್ ಸ್ಲೋಲಿ, ಬಾಡಿ ಕಂಡೀಷನಿಂಗ್ ಮಾಡಬೇಕು, ರೆಸ್ಪೆಕ್ಟ್ ಯುವರ್ ಬಾಡಿ, ಎಸ್ಪೆಷಲಿ ಆಫ್ಟರ್ ಏಜ್ ಆಫ್ 40. ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಬಾಡಿ. ಯಾಕೆ ರೆಸ್ಪೆಕ್ಟ್ ಅಂದರೆ ಲಿಸನ್ ಟು ಬಾಡಿ ಸಿಗ್ನಲ್ಸ್. ಯಾವಾಗಲೂ ನೋವಿದ್ದೆ ಡೋಂಟ್ ಇಗ್ನೋರ್, ಓಕೆ ನೋವಿದೆ ಪರವಾಗಿಲ್ಲ, ಇಟ್ ವಿಲ್ ಗೋ ಅವೇ. ಸೊ ಸಿಂಪಲ್ ನೋವಿದ್ರೆ ಓಕೆ, ಬಟ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಬಾಡಿ, ಲಿಸನ್ ಟು ಬಾಡಿ ಸಿಗ್ನಲ್ಸ್ ಆ್ಯಂಡ್ ಸೀಕ್ ಮೆಡಿಕಲ್ ಅಟೆನ್ಷನ್ ಇಫ್ ರಿಕ್ವೈರ್ಡ್. ಇಲ್ಲ ಅಂದರೆ ಸೆಲ್ಫ್ ಅನಾಲಿಸಿಸ್ ಮಾಡಬೇಕು. ಯಾವ ಆ್ಯಕ್ಟಿವಿಟಿಯಿಂದ ಬಂದಿದೆ? ಓಕೆ, ನಾನು ಜಿಮ್ಮಲ್ಲಿ ಸ್ಟೆಪ್ಪರ್ ಮಾಡಿದ್ದೀನಿ, ನಾನು ಜಿಮ್ಮಲ್ಲಿ ಇನ್ಕ್ಲೈನಲ್ಲಿ ಟ್ರೆಡ್ಮಿಲ್ ಮಾಡಿದ್ದೀನಿ, ಅದರಿಂದ ಇರಬೇಕು. ವೈ ನಾಟ್ ಐ ಟ್ರೈ ಟು ಮೇಕ್ ದ ಇನ್ಕ್ಲೈನ್ 0 ಆ್ಯಂಡ್ ಟ್ರೈ. ಇವಾಗ ನೋವಿಲ್ಲ, ದಟ್ ವಿಲ್ ಗಿವ್ ಯು ಅ ಕ್ಲೂ. ಸೊ ಯಾವಾಗಲೂ ಯು ಶುಡ್ ಥಿಂಕ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್ ಸೊ ದ್ಯಾಟ್ ಯು ಕ್ಯಾನ್ ಡೂ ದಿ ಎಕ್ಸಸೈಸ್ ಸೇಫ್ಲಿ ಆ್ಯಂಡ್ ಇಟ್ ಶುಡ್ ಸಸ್ಟೈನ್ ಫಾರ್ ಲೈಫ್. Wake up to fresh ideas. Repose. ಅಲ್ವಾ? ಕರೆಕ್ಟು. ಸೊ ಇವಾಗ ನಥಿಂಗ್ ಟು ಸೇ ವೈ 85-year-old ಶುಡ್ ನಾಟ್ ಎಕ್ಸಸೈಸ್ ಆರ್ 92-year-old ಶುಡ್ ನಾಟ್ ಎಕ್ಸಸೈಸ್ ಅಲ್ವಾ? ಸಸ್ಟೈನಬಲ್. ನಾನು ತಂದೆ ಎರಡೂ ದೇ ಆರ್ 93 years old. ಡೈಲಿ ವಾಕ್ಗೆ ಹೋಗ್ತಾ ಇದೆ ಅವರು. ವೆರಿ ನೈಸ್. ಹಾಂ, ಈ ವಯಸ್ಸಿಗೆ ಹೋಗ್ತಾ ಇದೆ. ಇಂಟ್ರೆಸ್ಟಿಂಗ್. ಹಾಗಾಗಿ ರೆಸ್ಪೆಕ್ಟ್ ಯುವರ್ ಬಾಡಿ ಹೌದು, ಬೈ ದೀಸ್ ಸಿಗ್ನಲ್ಸ್. ಖಂಡಿತ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಪ್ರಿವೆಂಟಿವ್ ಮೆಷರ್ಸ್. ಆರ್ಥ್ರೈಟಿಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು, ಬಾಡಿ ಕಂಟ್ರೋಲ್, ರೆಸ್ಪೆಕ್ಟಿಂಗ್ ದ ಬಾಡಿ. ಏನೇನಾದರೂ ಇದೆಯಾ ಡಾಕ್ಟರ್? ಇನ್ನೊಂದು ನಿಮ್ಮದು ಪರ್ಟಿಕ್ಯುಲರ್ ಪೊಸಿಷನ್ಸ್ ವೈಲ್ ಡೂಯಿಂಗ್ ಆ್ಯಕ್ಟಿವಿಟಿ. ನಾವು ಫಾರ್ ಎಕ್ಸಾಂಪಲ್ ಇವಾಗ ಮೇನ್ ಬ್ಯಾಂಗ್ಳೂರ್ IT ಕ್ಯಾಪಿಟಲ್. ಸೊ ಸುಮಾರು ಜನ ಅವರು ಡೆಸ್ಕ್ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದೆ. ಸೊ ಬ್ರೈನ್ ವಿಲ್ ಬಿ ವೆರಿ ಆ್ಯಕ್ಟಿವ್. ಬಟ್ ನಿಮ್ಮದು ಅನಲೈಸ್ ಮಾಡಿದ್ರೆ ಕೈ ಮೂಮೆಂಟ್ಸು, ಶೋಲ್ಡರ್ ಮೂಮೆಂಟ್ಸು ಅದು ಎಲ್ಲ ಸೇಮ್ ಇರುತ್ತೆ. ಸೊ ಸಮ್ ಫೆಲೋ ಇಸ್ ವರ್ಕಿಂಗ್ ಆನ್ ಕೀಬೋರ್ಡ್ ಫಾರ್ ಎಕ್ಸಾಂಪಲ್ 12 to 14 hours a day. ನಾವು ನಿಮಗೆ ನನಗೆ ಪ್ರಾಬ್ಲಮ್ ಇಲ್ಲ. ಯಾಕೆ ನಿಮ್ಮ ಆಪ್ರೇಷನ್ ಥಿಯೇಟರ್ನಲ್ಲಿ ಇದ್ದೀರಾ, ನಾನು ಆಪ್ರೇಷನ್ ಥಿಯೇಟರ್ನಲ್ಲಿ ಇದ್ದೀನಿ. ಕಂಪ್ಯೂಟರ್ ಕೆಲಸ ಅಷ್ಟೊಂದು ಇರೋದಿಲ್ಲ. ಕರೆಕ್ಟ್. ಬಟ್ ಸೋ ಮೆನಿ ಪೀಪಲ್ ಅವರು ಸುಮ್ಮನೆ ಕಂಪ್ಯೂಟರಲ್ಲಿ ಕೆಲಸ ಇದ್ದೇ ಇರುತ್ತೆ. ಸೊ ರೆಪಿಟೇಟಿವ್ ಕೀ ಸ್ಟ್ರೋಕ್ಸ್ ಒಂದು ದಿನಾಗೆ ಇಟ್ ಮೇ ಗೋ ಟು ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಟೈಮ್ಸ್ ಸೇಮ್ ಆ್ಯಕ್ಟಿವಿಟಿ ಮಾಡ್ತಾಯಿದೆ ಅವರು. ಸೊ ಅದೇ ಲಿಗಮೆಂಟು, ಅದೇ ಬೋನ್ಸು, ಅದೇ ಬ್ಲಡ್ ವೆಸಲ್ಸ್, ಅದೇ ನರ್ವ್ಸ್, ಸೇಮ್ ಸ್ಟ್ರೇನ್ ಬಂದೇ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೆಪಿಟೇಟಿವ್ ಸ್ಟ್ರೆಸ್ ಇಂಜರಿ. ಓಕೆ. ಸೊ ರೆಪಿಟೇಟಿವ್ ಸ್ಟ್ರೆಸ್ ಇಂಜರಿ ಆಗ್ತಾ ಯು ವಿಲ್ ಬಿ ಲ್ಯಾಂಡಿಂಗ್ ಅಪ್ ಇನ್ ಆಲ್ ಸಾರ್ಟ್ಸ್ ಆಫ್ ಪ್ರಾಬ್ಲಮ್ಸ್. ಸೊ ಇವ್ರು ಬರುತ್ತೆ, ಸರ್ ನನಗೆ ಇಲ್ಲಿ ಕತ್ತಲ್ಲಿ ನೋವಿದೆ, ನನಗೆ ಕೈಯಲ್ಲಿ ನೋವಿದೆ, ನನಗೆ ಕೈಯಲ್ಲಿ ಸುಮಾರು ಟಿಂಗ್ಲಿಂಗ್ ಸೆನ್ಸೇಷನ್ ಬರುತ್ತೆ. ಆ್ಯಂಡ್ ಯಂಗ್ ಪೀಪಲ್ 25-27 years old. ಯಾಕೆ? ಬಿಕಾಸ್ ಆಫ್ ಕಂಟಿನ್ಯೂಸ್ ಓವರ್ ಸ್ಟ್ರೇನ್ ವಿದೌಟ್ ಎನಿ ಬ್ರೇಕ್. ಸೊಲ್ಯೂಷನ್ ಇಂಟರ್ಮಿಟೆಂಟ್ ರೆಸ್ಟ್. ಸೊ ಪ್ರತಿ 15 ನಿಮಿಷಗೆ ಐ ಟೆಲ್ ದೆಮ್, ನೀವು ಜಸ್ಟ್ 30 ಸೆಕೆಂಡ್ ರೆಸ್ಟ್ ಮಾಡಿ. 30 ಸೆಕೆಂಡ್ ಏನು ಮಾಡಬೇಕು? ಒಂದು ಸಿಂಪಲ್ ಸ್ಟ್ರೆಚಸ್ ಮಾಡಿ, ನಿಂತ್ಕೋಬೇಕು, ಸ್ವಲ್ಪ ನೀರು ತಗೊಳ್ಳಿ, ಕೂತ್ಕೊಂಡು ಕೆಲಸ ಮಾಡಿ. ಓಕೆ, ಒಂದು ಸಿಂಪಲ್ ಸ್ಟ್ರೆಚಸ್ ಮಾಡಿದಾಗ ಅಷ್ಟೇ ಸಾಕು. ಇನ್ನೊಂದು ಹಳೆ ಕಾಲದಲ್ಲಿ. ಓಕೆ. ಆಮೇಲೆ ನೀವು ಯೂಶ್ವಲಿ ಲಾರ್ಜ್ ಆರ್ಗನೈಸೇಷನ್ಸಲ್ಲಿ ಎರ್ಗೊನಾಮಿಕ್ ಕನ್ಸಲ್ಟೆಂಟ್ ಇರುತ್ತೆ, ಅವ್ರು ಬರ್ತಾರೆ. ಸೊ ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮದು ಮಾನಿಟರ್ ಪೊಸಿಷನ್ ಹೇಗಿದೆ, ಲೈಟಿಂಗ್ ಹೇಗಿದೆ, ಕೂತ್ಕೊಂಡು ಪೊಸಿಷನ್ ಹೇಗಿದೆ, ನಿಮಗೂ ಚೇರ್ ಸೂಟಬಲ್ ಇದೆ ಇಲ್ವಾ, ಅದು ಎಲ್ಲ ನೋಡಿಕೊಂಡು ವಿಲ್ ಬಿ ಏಬಲ್ ಟು ಗಿವ್ ದ ಪ್ರಾಪರ್ ಅಡ್ವೈಸ್ ಟು ಪ್ರಿವೆಂಟ್. ಸೊ ನಾನು ಒನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಬಟ್ ಯಾವುದೂ, ಫಾರ್ ಎಕ್ಸಾಂಪಲ್ ಮ್ಯೂಸಿಷಿಯನ್ ಇದೆ, ಮ್ಯೂಸಿಷಿಯನ್ ಕೆಳಗಡೆ ಕೂತ್ಕೊಂಡು ಶಿ ಈಸ್ ಪ್ಲೇಯಿಂಗ್ ದ ವೀಣಾ. ಓಕೆ, ಸೊ ವೀಣಾ ಪೊಸಿಷನ್ ಕೆಲವು ಸತಿ ಆರ್ ಎ ಹೆವಿ ಇನ್ಸ್ಟ್ರೂಮೆಂಟ್ ಲೈಕ್ ಸಿತಾರ್. Now if you are playing that with the incorrect position, it is the same as a sports injury. Yeah, ki beginner tennis player is not holding racket right.
ಆ್ಯಂಡ್ ಇವ್ರಿಗೆ ಟೆನಿಸ್ ಎಲ್ಬೋ Tennis ಬರುತ್ತೆ ಅಲ್ವಾ. ಸೊ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಆಫ್ ರೆಪಿಟೇಟಿವ್ ಸ್ಟ್ರೆಸ್ ಇಂಜರೀಸ್. ಸಿಮಿಲರ್ಲಿ ನೀವು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಿದ್ರೆ, ಇಲ್ಲ ಅಂದರೆ ಇನ್ ಕೋರ್ಸ್ ಆಫ್ ಯುವರ್ ಡೇ ಟು ಡೇ ಲೈಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ವಿತ್ ಅ ರಾಂಗ್ ಬಾಡಿ ಮೆಕ್ಯಾನಿಕ್ಸ್. ದಟ್ ಈಸ್ ದಿ ರೂಟ್ ಕಾಸ್ ಆಫ್ ಮೆನಿ repetitive injuries. ಸೊ ದ ಲಾಸ್ಟ್ ಪಾಯಿಂಟ್ ದಟ್ ಯು ಮೆನ್ಷನ್ ಅಲ್ಲ ಡಾಕ್ಟರ್, ಅದಕ್ಕೆ ಉದಾಹರಣೆ? ಫಾರ್ ಎಕ್ಸಾಂಪಲ್, ಇವಾಗ ಆ್ಯಸ್ ಅ ಸರ್ಜನ್, ಓಕೆ, ಡೆಂಟಿಸ್ಟ್ಗೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಡೆಂಟಿಸ್ಟು, ನನಗೆ ಸುಮಾರು ಡೆಂಟಿಸ್ಟ್ ಪೇಷಂಟ್ಸ್ ಬರ್ತಾ ಇದೆ. ಯಾಕೆ? ಇವಾಗ ಅವ್ರ ಪೇಷಂಟ್ ಇಲ್ಲಿ ಕೂತ್ಕೊಳ್ತಾ ಇದೆ, ಇವರು ಹಿಂದ್ಗಡೆ ಇರುತ್ತೆ, ಆ್ಯಂಡ್ ಅದು ಬಾಯಿ ಓಪನ್ ಮಾಡಿ he or she is looking in one direction. ಕೈ ಅದೇ ಪೊಸಿಷನಲ್ಲಿ ಇರುತ್ತೆ, ಒಂದು ಕೈಯಲ್ಲಿ ಸಕ್ಷನ್ ಇರುತ್ತೆ, ಒಂದು ಕೈಯಲ್ಲಿ ಇನ್ಸ್ಟ್ರೂಮೆಂಟ್ ಇರುತ್ತೆ. ಓಕೆ, ಕರೆಕ್ಟ್. ಶಿ ಈಸ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ವಿಸ್ಡಮ್ ಟೂತ್ ರೈಟ್ ಇನ್ ದ ಬ್ಯಾಕ್. ಅಷ್ಟು ರೀಚ್ ಮಾಡೋಕ್ಕಾಗಲ್ಲ, ಇವ್ರು ಬೆಂಡ್ ಮಾಡ್ತಾ ಇದೆ. ಓಕೆ, ಆ್ಯಂಡ್ ಆಧಾ ಗಂಟೆ ನಡೀತಾ ಇದೆ, 45 minutes ಆದಮೇಲೆ ವಿಸ್ಡಮ್ ಟೂತ್ ಇಸ್ ಔಟ್, ಜೊತೆಗೆ ಡೆಂಟಿಸ್ಟ್ ಪುವರ್ ಥಿಂಗ್ ಇವ್ರದ್ದು. ಸೊ ದಿಸ್ ಈಸ್ ಒನ್ ವೆರಿ ಟಿಪಿಕಲ್ ಎಕ್ಸಾಂಪಲ್. ಯಾಕೆ ಪ್ರೊಫೆಷ್ನಲ್ ಲೈಫಲ್ಲಿ ಸುಮಾರು ಜನಗೆ ಆ ಥರ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ಬಿ ಅವೇರ್ ಫಸ್ಟು, ವಾಚ್ಫುಲ್, ಆ್ಯಂಡ್ ಸೆಕೆಂಡ್ಲಿ ಡೂ ದೀಸ್, ಚೆನ್ನಾಗಿ ಹೇಳಿದ್ರಿ, ಇಂಟರ್ಮಿಟೆಂಟ್ ರೆಸ್ಟಿಂಗ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೇರೆ, ಇಂಟರ್ಮಿಟೆಂಟ್ ರೆಸ್ಟ್. ನಾವು ಸೇಮ್ ಡೆಂಟಿಸ್ಟ್ ಇಫ್ ಶಿ ವಿಲ್ ಗಿವ್ ಪೇಷಂಟ್ ಅ ಬ್ರೇಕ್ ಆ್ಯಂಡ್ ಹರ್ ಸೆಲ್ಫ್ ಅ ಬ್ರೇಕ್, 10 ನಿಮಿಷ ಆದಮೇಲೆ 1 ನಿಮಿಷ ನೀವು ಸ್ವಲ್ಪ ನೀರು ತಗೊಳ್ಳಿ, ನಾನು ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತೀನಿ ಅಲ್ವಾ. ವೆರಿ ಟ್ರೂ. ಸೊ ಆಸ್ ವಿ ಸ್ಪೀಕ್, ಇಫ್ ವಿ ಆರ್ ನಾವು ಟಾಕಿಂಗ್ ಅಬೌಟ್ ಪ್ರಿವೆಂಟಿವ್ ಮೆಷರ್ಸ್ ಅಲ್ವಾ, ಒಂದು ಸಿಚುವೇಶನ್ಸ್ಗಳು ಕೊಡ್ತೀನಿ. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಪೀಪಲ್ ಡೂಸ್ ಆ್ಯಂಡ್ ಡೋಂಟ್ಸ್ ಹೇಳಿ ಡಾಕ್ಟರ್. ಒಂದು ಡೆಸ್ಕ್ ಜಾಕಿ, ವಿ ಆಲ್ರೆಡಿ ಅಡ್ರೆಸ್ಡ್ ಇಟ್. ತುಂಬ ಮಾಡೋರು, ವಾಕಿಂಗ್ ಸುತ್ತ ಲಾಟ್ ಆಫ್ ಮಿತ್. ಹೌದು. ಸೊ ವಾಕಿಂಗ್ ಫಾರ್ ಎಕ್ಸಾಂಪಲ್, ಯೂಶ್ವಲಿ ಇಟ್ಸ್ ಸೇಫೆಸ್ಟ್ ಎಕ್ಸಸೈಸ್. ಬಟ್ ಕೆಲವು ಸತಿ ಏನಾಗುತ್ತೆ, ಪೀಪಲ್ ಹೂ ಹ್ಯಾವ್ ಗಾಟ್ ಜಾಯಿಂಟ್ ಡ್ಯಾಮೇಜ್, ಹಿಪ್ಪಲ್ಲಿ ಇಲ್ಲ ಅಂದರೆ ಮಂಡಿದಲ್ಲಿ ಈಸ್ ಮೋಸ್ಟ್ ಕಾಮನ್ ಆಥರೈಟಿಸ್ ಇನ್ ಇಂಡಿಯಾ. ಆಲ್ಮೋಸ್ಟ್ 75 to 80% ಮಂಡಿದಲ್ಲಿ ಬರುತ್ತೆ. ಸೊ ಆ ಟೈಮಲ್ಲಿ ವಾಕಿಂಗ್ ಮೇ ಆ್ಯಕ್ಚುಲಿ ಬಿ ಹಾರ್ಮ್ಫುಲ್. ಸೊ ಫಾರ್ ಎಕ್ಸಾಂಪಲ್, ಇವ್ರಿಗೆ ಆಲ್ರೆಡಿ ಡಿಫಾರ್ಮಿಟಿ ಇದೆ, ಕಾಲು ಬೋ ಶೇಪ್ ಆಗಿದೆ, ಆ್ಯಂಡ್ ದೇ ಆರ್ ವಾಕಿಂಗ್ ವಿಗರಸ್ಲಿ. ಸೊ ಅದು ಪ್ರತಿ ಸ್ಟೆಪ್ಪಲ್ಲಿ ನಿಮ್ಮದು ಆ್ಯಸ್ ಯು ವಾಕ್ ಗ್ರೌಂಡ್ ಇಸ್ ಹಿಟ್ಟಿಂಗ್ ಯು ಬ್ಯಾಕ್. ದಟ್ ಈಸ್ ಕಾಲ್ಡ್ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್. ಸೊ ಈ ಗ್ರೌಂಡ್ ರಿಯಾಕ್ಷನ್ ಫೋರ್ಸ್ ನಿಮಗೆ ಮಂಡಿದಲ್ಲಿ, ಹಿಪ್ಪಲ್ಲಿ, ಸೊಂಟದಲ್ಲಿ, ಸ್ಪೈನಲ್ಲಿ, ಅದು ಮೇಲೆ ತನಕ ಇಟ್ ವಿಲ್ ಗೆಟ್ ಅಬ್ಸಾರ್ಬ್ ದಟ್ ಎಂಟೈರ್ ಸ್ಟ್ರೆಸ್ ಫೋರ್ಸ್. ಸೊ ನೀವು ರೆಪಿಟೇಟಿವ್ಲಿ 10,000 ಸ್ಟೆಪ್ಸ್ ಮಾಡಿದರೆ 10,000 ಟೈಮ್ಸ್ ಆ ಥರ ಸ್ಟ್ರೆಸ್ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ what such people have to do, they have to change the activity and go for cycling, ಇಲ್ಲಾಂದರೆ ಸ್ವಿಮ್ಮಿಂಗ್, ಇಲ್ಲಾಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ವಾಕಿಂಗ್ ಮಾಡಬೇಕು. ಸೊ ಆ ಥರ ಸಿಂಪಲ್ ಮಾಡಿದರೆ ಒನ್ ಅರ್ಲಿ ಸ್ಟೇಜ್ ಆಫ್ ಆಥರೈಟಿಸ್ ಕ್ಯಾನ್ ಬಿ ಕಂಟ್ರೋಲ್ಡ್. ಬಟ್ ಇವ್ರಿಗೆ ಓಕೆ, ಮಗ ಹೇಳ್ತಾ ಇದೆ, ಅಮ್ಮ ನೀವು ವಾಕ್ ಮಾಡಲೇಬೇಕು, ಡಾಕ್ಟರ್ ಹೇಳಿದೆ 5 kg ವೇಟ್ ಕಮ್ಮಿ ಮಾಡಿ, ವಾಕ್ ಮಾಡಲಿಲ್ಲ ಅಂದರೆ ಆಗಲ್ಲ. But poor lady, she can't walk because of the pain. Walking under family pressure. And ಇವ್ರ ಜೊತೆಗೆ ಪಾಕಲ್ಲಿ ನಡೀತಾ ಇದೆ, ಶಿ ಈಸ್ ಕೀಪಿಂಗ್ ಪೇಸ್ ವಿತ್ ದಿ ಅದರ್ ಪೀಪಲ್ ಅಲ್ವಾ. ಅದು ಡೇ ಟು ಡೇ ಲೈಫ್ ಸಿಚುವೇಶನ್ಸ್ ಇದೆ. ಸೊ ಆ ಸಿಚುವೇಷನಲ್ಲಿ ಇನ್ ಸರ್ಟನ್ ಕೇಸಸ್ ವಾಕಿಂಗ್ ಕ್ಯಾನ್ ಬಿ ಅವಾಯ್ಡಬಲ್, ಕ್ಯಾನ್ ಬಿ ಹಾರ್ಮ್ಫುಲ್. ಇನ್ನೊಂದು, ನಿಮ್ಮದು ಸರ್ಫೇಸ್ ನೋಡಿ. ಇವಾಗ ನೀವು ಅಲ್ಸೂರ್ ಲೇಕ್ ಹತ್ರ ಹೋಗಿ ಚೆನ್ನಾಗಿ ಇವರು ಟ್ರ್ಯಾಕ್ ಮಾಡಿದ್ದಾರೆ ಅವರು ವಾಕಿಂಗ್ಗೆ, ಫೈನ್. ಬಟ್ ಸುಮಾರು ಅಪಾರ್ಟ್ಮೆಂಟ್ಸಲ್ಲಿ ಕಾಂಕ್ರೀಟ್ ಸ್ಲ್ಯಾಬ್ಸ್ ಇರುತ್ತೆ, ಇಂಟರ್ಲಾಕಿಂಗ್ ಪೇವರ್ಸ್ ಇರುತ್ತೆ. ಅದೇ ಜಾಸ್ತಿ. ಯಾಕೆ? ಇಟ್ ಈಸ್ ಕನ್ವೀನಿಯೆಂಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್. ಬಟ್ ಆ ಪೊಸಿಷನಲ್ಲಿ ನಿಮ್ಮದು ಶೂ ಚೆನ್ನಾಗಿಲ್ಲ ಅಂದರೆ ಯು ವಿಲ್ ಬಿ ಪುಟಿಂಗ್ ಲಾಟ್ ಆಫ್ ಸ್ಟ್ರೆಸ್ಸಸ್ ಬ್ಯಾಕ್ ಆನ್ ಟು ದ knees and the hips if you have arthritis. Normally there is no problem. If it's, you can go and walk on like. But for example, janage problem idre, it can be an issue alva. So the surface is important, nimdu footwear is important. Amele sumar sati people don't do any warm up before doing exercise. So warm up ಮಾಡಲೇಬೇಕು. ಸೊ ಯಾವುದು ಎಕ್ಸಸೈಸ್ ಇದ್ದರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ, you might be a star athlete,
ಬಟ್ ಇನ್ಫ್ಯಾಕ್ಟ್ ಸ್ಟಾರ್ ಅಥ್ಲೀಟ್ಸ್ ವಿಲ್ ಬಿ 100% ವಾರ್ಮಿಂಗ್ ಅಪ್. ಹೌದು. ಅದು ವಾರ್ಮ್ ಅಪ್ ಮಾಡಿ ಚೆನ್ನಾಗಾಗಿ ಬಾಡಿ ಕಂಡೀಷ್ನಿಂಗ್ ಮಾಡಬೇಕು, ಆಮೇಲೆ ಆ್ಯಕ್ಟಿವಿಟಿ ಮಾಡಿ ಗ್ರ್ಯಾಜುಯಲ್ ಆಗಿ ಯು ಶುಡ್ ಇನ್ಕ್ರೀಸ್ ದಿ ಆ್ಯಕ್ಟಿವಿಟಿ. ಆ್ಯಂಡ್ ಒಂದು ಸತಿ ಆ್ಯಕ್ಟಿವಿಟಿ ಇನ್ಕ್ರೀಸ್ ಮಾಡಿದ್ರೆ ಮೇಂಟೈನ್ ದಟ್ ಲೆವೆಲ್, ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸತಿ ಇನ್ಕ್ರೀಸ್ ಮಾಡಿ. ಸೊ ಇಟ್ ಶುಡ್ ಬಿ ಸ್ಟೆಪ್ ವೈಸ್ ಪ್ರೋಗ್ರೆಷನ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಹೂ ಇಸ್ ಎಂಗೇಜಿಂಗ್ ಇನ್ ಫಿಸಿಕಲ್ ಆ್ಯಕ್ಟಿವಿಟಿ.